ಎನ್ಐಎಗೆ ಸುಭಾಷ್ ಶೆಟ್ಟಿ ಪ್ರಕರಣವನ್ನು ಕೊಟ್ಟಿದೆ ಸರ್. ಬಟ್ ಇದೇ ಥರದ ಮಾದರಿಯಲ್ಲಿ ಆದಂತಹ ಹತ್ಯೆಗಳ ವಿಚಾರದಲ್ಲಿ ಎನ್ಐಎ ಪ್ರವೇಶ ಮಾಡ್ತಾರೆ. ನೋಡಿ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಸಾಕಷ್ಟು ಉದಾಹರಣೆಗಳಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ರೀತಿ BJPಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ. ಶಿವಮೊಗ್ಗ ಪ್ರಕರಣ ಆಯಿತು, ನಿಮ್ಮ ನೆಟ್ಟೂರು ಪ್ರಕರಣ ಆಯಿತು, ಅವನ ಪಾಪ ಇನ್ನೊಬ್ಬ ಹುಡುಗ ಇದ್ನಲ್ಲ ಪರೇಶ್ ಮೇಸ್ತಾ, ಅವ್ರ ಹೆಸರು ಮೇಲೆ ಆಯಿತು. ಇದೇ ಶೋಭಾ ಕರಂದ್ಲಾಜೆಯವರು, ಇದೇ ಕರಾವಳಿ ಶಾಸಕರು, ಇದೇ ಹುಬ್ಳಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಮಾಡಿದ ನಿಜನಾ ಇಲ್ಲ ಹೇಳಿ? ಇವಾಗಲೂ ಮಾಡ್ತಾ ಇದ್ದಾರೆ. ತನಿಖೆಗೆ ನಾವೇನು ಮಾಡಿಸಲ್ಲ ಅಂತ ಹೇಳಿದ್ದೀವ, ನಡೀತಾ ಇದೆ. ಆದರೆ ಇದು ಈ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು? BJPಯವ್ರದ್ದು ಇದೇ ಕೆಲಸ ಅಲ್ಲ. ಅವ್ರ ರಾಜಕೀಯನೇ ಎಷ್ಟು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮಗೆ ಅಲ್ಲಿ ಪ್ರವಾಸೋದ್ಯಮಗೆ ನಾವು ಉತ್ತೇಜನ ನೀಡಬೇಕು ಅಂತ ಯಾವತ್ತನ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ? ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು BJPಯವರು ಬರೇ ಜಾತಿ ಧರ್ಮ, ಅವ್ರ ಕೈಲಿ ತ್ರಿಶೂಲ ಕೊಡಿ, ಇವ್ರ ಕೈಲಿ ಕೇಸರಿ ಶಾಲೆ ಹಾಕ್ಸ್ಕೊಳ್ಳಿ, ಗೋ ರಕ್ಷಣೆ ಮಾಡಿರಿ, ಧರ್ಮ ರಕ್ಷಣೆ ಮಾಡಿರಿ, ಅಷ್ಟೇ. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು, ಬಿಸ್ನೆಸ್ ಮಾಡಬೇಕು. ಬಡವ್ರ ಮಕ್ಕಳು ಮಾತ್ರ ಇಲ್ಲಿ ಬೀದಿಗಿರಬೇಕು ಧರ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರ. ಇದು NIA ಇದು ಕೂಡ ಅದೇ ಮಾಡ್ತಿದ್ದೀವಿ, ರಾಜಕೀಯನೇ ಮಾಡ್ತಾ ಇರೋದು ಇದು. ಆಬ್ವಿಯಸ್ಲಿ ಅವ್ರು ಪತ್ರ ಬರೆದಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವ್ರ ಪತ್ರ ಬರೆದಿದ್ದಾರೆ, ಕೆಲವು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಅವ್ರಿಗೂ ಬೇಕಲ್ಲ ಎಂಟ್ರಿ. ಇದು ನೋಡಿ, ಅದು ಎಷ್ಟು ಕಾಯಿಸ್ಕೊಂಡಿರ್ತಾರೆ ಅಷ್ಟೇ ಅವ್ರಿಗೆ ಲಾಭ ಅಂದ್ಬಿಟ್ಟು, ರಾಜಕೀಯ ಲಾಭ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು. ಈಗ ಇದೇ ಪರೇಶ್ ಮೆಸ್ತಾ ಕೇಸ್ನಲ್ಲಿ CBI ಕೊಡಿ ಅಂತ ಹೇಳಿದ್ರು. ನಮ್ಮ ಫೋರೆನ್ಸಿಕ್ ರಿಪೋರ್ಟು, ಸ್ಟೇಟ್ ಫೋರೆನ್ಸಿಕ್ ರಿಪೋರ್ಟು, ಸ್ಟೇಟ್ ತನಿಖೆ ತಪ್ಪಿದೆ, ಸುಳ್ಳಿದೆ ಅಂತ ಹೇಳ್ಬಿಟ್ಟು CBIಗೆ ವಹಿಸಿದ್ರು. CBI ಅವ್ರು ಏನು ರಿಪೋರ್ಟ್ ಕೊಟ್ಟರು? ರಾಜ್ಯ ಸರ್ಕಾರ ಮಾಡಿರೋ ತನಿಖೆ 100% ಕರೆಕ್ಟ್ ಇದೆ, ಇದು ಆಕಸ್ಮಿಕ ಸಾವು, ಇದು ಕೊಲೆ ಅಲ್ಲ ಅಂತ ತಾನೇ ಕೊಟ್ಟಿದ್ದು. ಅವಾಗ ರಾಜೀನಾಮೆ ಕೊಟ್ಟರು ಶೋಭಾ ಕರಂದ್ಲಾಜೆ ಅವರು ಮತ್ತು ನನ್ನ ಟೀಮು. ಇವ್ರದ್ದು ಇದೇ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಏನಿದೆ ಹೇಳಿ? ಈಗ ನನಗೆ ಕೇಳಿ RDPR ಸಚಿವನಾಗಿ ನಾನೇನು ಮಾಡಿದ್ದೀನಿ ಅಂತ ತಾನೇ ನಾವು ಹೇಳೋದು ಯಾವಾಗಲೂ. ನಾವು ಹೌದಪ್ಪ ಕಲ್ಯಾಣ ಪಥ ಮಾಡ್ತಾ ಇದ್ದೀವಿ, ಪ್ರಗತಿ ಪಥ ಮಾಡ್ತಾ ಇದ್ದೀವಿ, ನಾವು ಈ ಸ್ವತ್ತನ್ನು ರಿಫಾರ್ಮ್ಸ್ ತರ್ತಾ ಇದ್ದೀವಿ, IT ಮಿನಿಸ್ಟ್ರಿನಲ್ಲಿ ನಾವು ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಅದೆಲ್ಲ ಹೇಳ್ತೀವಿ ನಾವು. ಇವರೆಲ್ಲ ನಮ್ಮ BJP ಸಂಸದರು ಒಂದು ಸರಿಯಾನ ಮಾತಾಡೋದು ಕೇಳಿದ್ದೀರಾ? ಅವ್ರದ್ದು ಅಚೀವ್ಮೆಂಟ್ ಏನಂದರೆ, ತಿಂಗಳಿಗೊಮ್ಮೆ ರೇಡಿಯೋ ಮುಂದೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತ್ ಕೇಳೋದು, ಮೋದಿಯವರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅದನ್ನು ರೀಟ್ವೀಟ್ ಮಾಡೋದು, ಫೇಸ್ಬುಕ್ನಲ್ಲಿ ಹಂಚ್ಕೊಳೋದು, ವಿಶ್ವಗುರು ಅಂತ ಜಪ ಮಾಡೋದು. ಅದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ? ಕರ್ನಾಟಕಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ?